ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಾರ್ನಿಂಗಿಂದನೇ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ಸ್ ಮಾಡಿ. ಸಾಮಾನ್ಯವಾಗಿ ಎಲ್ಲರೂ ಮನೆ ಹತ್ರ ಬೆಳಗ್ಗೆನೇ ಹಾಲು ಬರ್ಬೋದು. ಬಟ್ ನಮ್ಮ ಮನೆ ಹತ್ರ ಯಾವಾಗಲೂ ಸೊಪ್ಪಿನವರು, ತರಕಾರಿನವರೇ ಬರೋದು, ಅದರಲ್ಲೂ ಮೀನು ಸೊಪ್ಪಿನವರೇ ಬರೋದು. ಸೊ ಇವತ್ತು ನನಗೆ ಸೊಪ್ಪು ಸಾರು ಮಾಡೋಣ ಅಂತ ಹೇಳಿ ಕೆಲವೊಂದು ಸೊಪ್ಪುಗಳನ್ನ ತೊಗೊಂಡಿದ್ದೆ. ಸೊಪ್ಪು ತೊಗೊಬಂದು ಇಟ್ಟಿದ್ದೀನಿ. ಮಧ್ಯಾಹ್ನ ಸಾಂಬಾರಿದ್ದೆ, ಹಾಗೆ ರಾತ್ರಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಸೊಪ್ಪು ತಂದಿಟ್ಕೊಂಡೆ. ಇದೇನು ಪ್ರತಿದಿನ ಇದೇ ರುಟೀನ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೇ ಕ್ಲೀನಿಂಗು, ಸಾಂಬಾರು ಮಾಡೋದು, ತಿಂಡಿ ಮಾಡೋದು. ಹೆಣ್ಮಕ್ಳಂದ್ರೇ ಕಾಮನಾಗಿ ನಮ್ಮದು ಇದೇ ಕೆಲಸಗಳಿರುತ್ತೆ ಅಲ್ವಾ ಫ್ರೆಂಡ್ಸ್? ಬರೀ ಒಡ್ಸೋದು ಗುಡ್ಸೋದು, ಮನೆಯಲ್ಲಿದ್ದರೆ ಬರೀ ಇಂಥದ್ದೇ ಆಗುತ್ತೆ. ನಾನು ಆಚೆ ಸೈಡೆಲ್ಲ ಹೋಗೋದು ಸ್ವಲ್ಪ ಕಡಿಮೆನೇ, ಸ್ವಲ್ಪ ಜಾಸ್ತಿನೇ ಕಡಿಮೆನೇ ಅನ್ಬೋದು. ಮನೆ ಆಯಿತು, ಆಫೀಸ್ ಆಯಿತು, ಅಷ್ಟೇ ನಂದು ಕೆಲಸ. ನಾನು ಜಾಸ್ತಿ ಆಚೆ ಎಲ್ಲೂ ಹೋಗಲ್ಲ. ಸೊ ಔಟ್ ಆಫ್ ಸ್ಟೇಷನ್ ಆಗಿರ್ಬೋದು, ಬೇರೆ ಊರಿಗಾಗಿರ್ಬೋದು, ಎಲ್ಲೂ ಹೋಗಲ್ಲ. ಬರೀ ಕೆಲಸ ಆಯಿತು, ಮನೆ ಆಯಿತು, ಅಷ್ಟರಲ್ಲೇ ನಂದು ಲೈಫು ಮೂವ್ ಆಗ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ಲೈಫು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಸೊ ನಮ್ಮ ಲೈಫು ಈ ಥರ ಮೂವ್ ಆಗ್ತಾಯಿದೆ. ನೋಡಬೇಕು ಮುಂದೆ ಏನಾದರೂ ಮಕ್ಕಳು ಏನಾದರೂ ದೊಡ್ಡವರಾದಾಗ ನಾವು ಒಂದು ಸ್ವಲ್ಪ ಆಚೆ ಗೀಚೆ ಹೋಗೋ ರೀತಿಯಲ್ಲಿ ಏನಾದರೆ ಆದರೂ ಆಗ್ಬೋದು. ಬಟ್ ಆಫೀಸಿಂದ ಟ್ರಿಪ್ಪಿಗೆಲ್ಲ ಹೋಗ್ತಾ ಇದ್ದೆ, ವರ್ಷಕ್ಕೊಂದ್ಸಲ ಟ್ರಿಪ್ಪಿಗೆಲ್ಲ ಹೋಗಿದ್ದೀನಿ. ಬಟ್ ಈಗ ಅದೂ ಇಲ್ಲ. ಯಾಕೆಂದರೆ ಈಗ ಪ್ರೆಗ್ನೆಂಟಿ ಆಗಿರೋದ್ರಿಂದ ಸೊ ಅದನ್ನು ಹೋಗೋಕ್ಕೆ ಈಗ ಆಗದೇ ಇರೋ ಕಾರಣ ಮನೇಲಿ ಸಕ್ಕತ್ತು ಬೋರ್ ಹೋಗುತ್ತೆ. ಅಂದರೆ ಈಗ ಆಫೀಸ್ಗೂ ಹೋಗ್ತಾ ಇಲ್ಲ. ಸೊ ಮನೇಲಂತೂ ಇದೇ ಕೆಲಸ ಅಲ್ವಾ, ಆಚೆನೂ ಜಾಸ್ತಿ ಎಲ್ಲೂ ಓಡಾಡೋಂಗಿಲ್ಲ. ಸೊ ಮನೇಲಿರೋ ಈ ಕೆಲಸಗಳೇ ಮುಗಿಸ್ಕೊಂಡು ಬರ್ತಾಯಿದ್ದೀನಿ. ಅದರಲ್ಲೂ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟು ನಮ್ಮ ಹೆಲ್ತ್ ಮಾತ್ರನೇ. ದುಡ್ಡಾಗಿರ್ಬೋದು, ಬೇರೆ ನಾವು ಎಂಜಾಯ್ ಮಾಡೋದಾಗಿರ್ಬೋದು, ಅದೆಲ್ಲ ಒಂದು ಸೈಡ್ ಆಗಿದ್ರೆ ಸೊ ನಮ್ಮ ಹೆಲ್ತು ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ನಮಗೆ ಬೇರೆ ಕಡೆ ಏನಾದರೂ ಹೋಗಬೇಕು ಅಂತ ದುಡ್ಡೆಲ್ಲ ಇರುತ್ತೆ ನಮ್ಮ ಹತ್ರ, ಬಟ್ ಹೆಲ್ತ್ ಸರಿ ಇರಲ್ಲ. ಸೊ ಏನಕ್ಕೆ ಅಂದರೆ ಈಗ ನೋಡಿರಿ, ನಮ್ಮ ಜಸ್ಟ್ ಒಂದು ಸ್ವಲ್ಪ ಬ್ಲಡ್ ಕಡಿಮೆ ಆದ್ರೇ ನಮ್ಮ ಕೈಯಲ್ಲಿ ಒಂದು ಕೆಲಸ ಮಾಡೋಕ್ಕಾಗಲ್ಲ, ನಿಶಕ್ತಿ ಆಗೋದು, ಕೈಕಾಲು ಸೋತು ಹೋದಂಗೆ ಆಗೋದು. ಸೊ ಪ್ರತಿಯೊಂದೊಂದು ನಮಗೆ ಹಿಂಸೆ ಅನ್ನಿಸ್ತಿರುತ್ತೆ ಲೈಫು. ಅದೇ ತುಂಬ ದೊಡ್ಡ ಕಾಯಿಲೆ ಆ ಥರ ಇರೋದೆಲ್ಲ ಹೆಂಗಿರ್ಬೋದಲ್ವಾ, ನೆನೆಸು ನೋಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ನಮ್ಮ ಆರೋಗ್ಯನ ನಾವೇ ನೋಡ್ಕೊಳ್ಬೇಕಾಗತ್ತೆ. ಸೊ ದುಡ್ಡಿದೆ ಅಂತ ಹೇಗೆ ಬೇಕೋ ಹಂಗೆ ನಾವು ಆಡೋದು ಚೆನ್ನಾಗಿರಲ್ಲ, ಅಂದರೆ ನೆಗ್ಲೆಕ್ಟ್ ಮಾಡೋದು ಚೆನ್ನಾಗಿರಲ್ಲ ಅನಿಸುತ್ತೆ. ಏನೇ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಇವತ್ತು ಸೊ ಬೆಳಗ್ಗೆ ಬೇಗ ಟೊಮಾಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನೂ ಇಲ್ಲ, ಸಿಂಪಲ್ ಟ್ರಿಕ್ಸೇ. ನಾನು 2 ಥರ ಟೊಮೊಟೊ ಬಾತ್ ಮಾಡ್ತೀನಿ. ಇವತ್ತು ನನಗೆ ತುಂಬ ಟಯರ್ಡ್ ಆಗ್ತಿದೆ, ಮಾಡೋಕ್ಕೂ ಆಗ್ತಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಶುಂಠಿ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ಸೊ ಅದೊಂದು ಮಸಾಲೆ ಥರ ಒಂದು ಪೇಸ್ಟ್ ಮಾಡಿಕೊಂಡೆ. ಈಗ ಕಲ್ಲುಗು ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಒಂದು ಸಲ ಬಾಡಿಸ್ಕೊಳ್ತಾ ಇದ್ದೀನಿ. ಕುಕ್ಕರಿಗೇ ಹಸಿಮೆಣಸಿನ್ಕಾಯಿ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೆ, ಮತ್ತು ಒಂದು ಟೊಮೊಟೊ ರುಬ್ಬಕ್ಕೆ ಇಟ್ಕೊಂಡಿದ್ದೆ. ಸೊ ಅದ್ರ ಪೇಸ್ಟು ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಖಾರದ ಪುಡಿ ಇದನ್ನೆಲ್ಲ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾನು 1-2 ವಿಷಲ್ ಓಡಿಸ್ಕೊಂಡಿದ್ದಾಯಿತು. ಸೊ ಟಿಫನ್ನು ಎಲ್ಲ ಮುಗೀತು, ಮನೆ ಕೆಲಸನೂ ಎಲ್ಲ ಆಯಿತು. ಮನೆ ಕೆಲಸ ಆದರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಮತ್ತು ಇನ್ನೊಂದೇನು ಅಂದರೆ ತುಂಬ ಟಯರ್ಡ್ನೆಸ್ ಇರೋದ್ರಿಂದ ಒಂದೇ ಸಲ ನಮಗೆ ಮನೆ ಕೆಲಸ ಮಾಡೋಕ್ಕೂ ಆಗ್ತಿಲ್ಲ. ಸ್ವಲ್ಪನೇ ನಿಧಾನ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಕೆಲಸ ಆದಮೇಲೆ ನನ್ನ ಮಗಳು ಒಂದು ಸ್ವಲ್ಪ ಮೆಹಂದಿ ಬಿಡಿಸು ಅಂದ್ಲು. ಕೊನೆಗೆ ಇದ್ರ ಔಟ್ಪುಟ್ ಈ ಥರ ಬಂದಿದೆ. ಈಗ ಸಾರು ಮಾಡೋಕ್ಕೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, 2 ಕೀರೆ ಸೊಪ್ಪು ತೊಗೊಂಡಿದ್ದೀನಿ. ಸೊ ಯಾವಾಗಲೂ ಮಾಡಲ್ಲ, ಈಗಲೇ ಮಾಡ್ತಿದ್ದೀನೋ. ಏನಕ್ಕೆ ಈ ಥರ ಒಳ್ಳೆ ಬುದ್ಧಿ ಬಂದಿದೆ ಅಂತಂದರೆ, ನನಗೆ ಬ್ಲಡ್ ಕಡಿಮೆ ಆಗಿತ್ತಲ್ಲ, ಸೊ ಇದರಲ್ಲಾದರೆ ತಿನ್ನೋಣ, ಇದ್ರ ಮುಖಾಂತರ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಹೇಳಿ ತಗೊಂಡೆ. ಏನಂದರೆ ನಮಗೆ ಎಷ್ಟು ಸೋಮಾರಿತನ ಇದೆ ಅಂತಂದರೆ ಫ್ರೆಂಡ್ಸ್, ನಮ್ಮ ಹೆಲ್ತ್ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳಲ್ಲ, ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ಯಾವಾಗಲೂ ಅಷ್ಟೇ ನಮಗೆ ಗೊತ್ತಿರುತ್ತೆ. ಸೊ ತರಕಾರಿ ಸೊಪ್ಪು ಎಲ್ಲ ತಿನ್ನಬೇಕು, ಯಾವ ಟೈಮಲ್ಲಿ ನಾವು ಇದೆಲ್ಲ ತಿನ್ನಬೇಕು ಅಂತ ನಮಗೆ ಗೊತ್ತಿರುತ್ತೆ. ಆದ್ರೂ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಹೋಗೋದನ್ನು ತಿನ್ನೋದೇನೋ ಮಾಡೋದೇನೋ ಅಂತ ಹೇಳಿ ಬೇಕ್ರಿ ಐಟಮ್ಸು ಮತ್ತು ಸ್ವೀಟು ಅಂಥವನ್ನ ನಾವು ತಿಂತೀವಿ.
ಸೊ ಈಗ ಸಡನ್ನಾಗಿ ಏನಾರ ಈ ಥರ ಬ್ಲಡ್ ಪ್ರಾಬ್ಲಮ್ ಆಯಿತು ಅಂತಂದರೆ ಸೊ ನಮಗೆ ಎಷ್ಟು ಕಷ್ಟ ಆಗುತ್ತೆ ನೋಡಿರಿ. ಸಪೋಸ್ ನಾವು ಹಿಂಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಿದ್ರೆ ಆ ಒಂದು ಸಿಸರಿನ್ ಟೈಮಲ್ಲಿ ಹೆಣ್ಮಕ್ಳಿಗೆ ನಮಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಚೆನ್ನಾಗಿ ಹಣ್ಣು ಸೊಪ್ಪು ತರಕಾರಿ ತಿನ್ನಲೇಬೇಕು ಕಂಪಲ್ಸರಿ. ಆ್ಯಕ್ಚುಲಿ ನಾನು ಬಂದು ಕೊಟ್ಟಿರೋ ಟ್ಯಾಬ್ಲೆಟ್ನ ತೊಗೊಳ್ತಾನೆ ಇರ್ತಿರ್ಲಿಲ್ಲ. ಯಾಕೆಂದರೆ ಕ್ಯಾಲ್ಶಿಯಮ್ ಮತ್ತು ಐರನ್ದು ಸಲ್ಫೇಟ್ ಮಾತ್ರೆ ಕೊಡ್ತಿದ್ರು, ಬಟ್ ನಾನು ತೊಗೊಳ್ತಿರ್ಲಿಲ್ಲ. ಯಾಕೆಂದರೆ ನನಗೆ ತೊಗೊಂಡಿದ ತಕ್ಷಣ ವಾಮಿಟ್ ಆಗ್ತಿತ್ತು ಮತ್ತು ತಲೆ ಸುತ್ತು ಬರ್ತಾಯಿತ್ತು. ಸೊ ಹಂಗಾಗಿ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಟ್ಟೆ, ನಾನು ತೊಗೊಳ್ಳೇ ಇಲ್ಲ. ಸೊ ಹಾಗಾಗಿ ನನಗೆ ಬ್ಲಡ್ ತುಂಬಾ ಕಡಿಮೆ ಆಗೋಕ್ಕಾಗ್ಬಿಟ್ಟು, ಸೊ ಈಗ ಹಂಗಾಗಿನೇ ಫ್ರೆಂಡ್ಸ್ ತುಂಬಾ ಒಂದು 10% ಒಳಗಡೆ ಇದೆ ನಂದು. ಆ್ಯಕ್ಚುಲಿ ನಂದು ಸಿಸೇರಿಯನ್ ಆಗಿರೋದ್ರಿಂದ ನನಗೆ ಒಂದು 11% ಮೇಲೆ ಇರಬೇಕು ಬ್ಲಡ್ಡು. ನಾರ್ಮಲಾಗಿದ್ದಾಗ 11% ಮೇಲೆ ಇತ್ತು, ಬಟ್ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತಾ ಇರಲಿಲ್ಲ. ನಾನು ಬೇರೆ ಸರಿಯಾಗಿ ಸೊಪ್ಪು ತರಕಾರಿ ಹಣ್ಣು ಅಂಥವೆಲ್ಲ ಏನೂ ತಿಂತಿರಲಿಲ್ಲ. ಬರೀ ಸ್ವೀಟ್ ಬೇಕು ಅಂತ ಸ್ವೀಟ್ ಮಾಡ್ಕೊಂಡು ತಿಂತಾಯಿದ್ದೆ. ಸೊ ಈಗ ನನಗೆ ಹಾಸ್ಪಿಟ್ಲಲ್ಲಿ ಬ್ಲಡ್ ಇಂಜೆಕ್ಷನಿಂದು ಇಂಪ್ರೂವ್ ಆಗೋದು ಟೂಬ್ ಕೊಟ್ಟಿದ್ದಾರೆ, ಒಂದು 3 ದಿನ ತೊಗೊಳ್ಳಿ ಅಂತ ಹೇಳಿ. ಸೊ ಅದನ್ನೇ ತೊಗೊಳ್ತಾ ಇದ್ದೀನಿ. ಹಾಗೂ ಮತ್ತು ನ್ಯಾಚುರಲಾಗೂ ಇಂಪ್ರೂವ್ ಮಾಡ್ಕೋಬೇಕಲ್ವ, ಬರೀ ಮೆಡಿಸಿನ್ನಿಂದನೇ ಆಗಲ್ಲ, ನ್ಯಾಚುರಲಾಗೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ನೋಡೋಣ, ಇನ್ನೂ 1 ಮಂತ್ ಇದೆ, 1.5 ಮಂತ್ ಇದೆ. ಅಷ್ಟರಲ್ಲಿ ಬೇಗ ತರಕಾರಿ ಸೊಪ್ಪು ಎಲ್ಲ ಸ್ವಲ್ಪ ತಿಂದು ಇಂಪ್ರೂವ್ ಆಗೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್.